ಯುವತಿ ವಿಚಾರಕ್ಕೆ ನಡೆದಂತಹ ಗಲಾಟೆ ಮಾತುಕತೆಯಲ್ಲೇ ಬಗೆಹರಿಸಿಕೊಳ್ಳಬಹುದಾಗಿತ್ತು. ಆದರೆ ಆ ಪುಂಡರಿಗೆ ಅದು ಇಷ್ಟ ಇರಲಿಲ್ಲ. ಅದೇ ವಿಚಾರವಾಗಿ ಆಗಾಗ ಸಣ್ಣ ಪುಟ್ಟ ಕಿರಿಕ್ ನಡೀತಾನೆ ಇತ್ತು. ಆದರೆ ಅದು ಇತ್ತೀಚೆಗೆ ಅತಿಯಾಗಿತ್ತು. ಎಷ್ಟರ ಮಟ್ಟಿಗೆ ಅಂದರೆ ಚಾಕು ತಗೊಂಡು ನಡು ರಸ್ತೆಯಲ್ಲೇ ಹೊಡೆದಾಡೋ ಅಷ್ಟು. ಯುವತಿಗಾಗಿ ನಡು ರಸ್ತೆಯಲ್ಲೇ ನಡೀತು ಯುವಕರ ನಡುವೆ ಫೈಟ್. ಚಾಕುವಿನಿಂದ ಚುಚ್ಚಿ ಅಟ್ಟಹಾಸ. ಇಬ್ಬರು ಕ್ರಿಮಿಗಳು ಕಾಕಿಗೆ ಲಾಕ್. ಈ ಫೋಟೋದಲ್ಲಿ ಕಾಣ್ತಿರೋ ಈತನ ಹೆಸರು ಪ್ರಭುದೇವ್. ಇನ್ನು 20ರ ಹರೆಯ ಖಾಸಗಿ ಕಾಲೇಜಿನಲ್ಲಿ ಓದು ಮುಗಿಸಿದ್ದ ಈತ ಆಂಬ್ಯುಲೆನ್ಸ್ ಚಾಲಕನಾಗಿ ಕೆಲಸ ಮಾಡ್ತಿದ್ದ. ಇನ್ನು ಈತನಿಗೆ ಅಪರಾಧಿ ಕೃತ್ಯದಲ್ಲಿ ಸಾಥ್ ಕೊಟ್ಟ ಪುಡಾರಿಯ ಹೆಸರು ಗಣೇಶ್ ಅಂತ. 20 ವರ್ಷದ ಇವನು ಬೇಕರಿ ಒಂದರಲ್ಲಿ ಕೆಲಸ ಮಾಡ್ತಿದ್ದ. ಬೈಕ್ನಲ್ಲಿ ಬಂದ ಈ ಪೋಖರಿಗಳು ಯುವಕನೊಬ್ಬನ ಮೇಲೆ ಅದು ಹೇಗೆ ಅಟ್ಟಹಾಸ ಮೆರೆದಿದ್ದಾರೆ ಅಂತ ನೀವೇ ಒಮ್ಮೆ ನೋಡಿಬಿಡಿ. ವೈಭವ್ ಎಂಬ ಯುವಕ ಖಾಸಗಿ ಕಾಲೇಜಿನಲ್ಲಿ ಪದವಿ ವ್ಯಾಸಂಗ ಮಾಡ್ತಿದ್ದಾನೆ. ಈತನಿಗೆ ಅದೇ ತರಗತಿಯಲ್ಲಿ ಓದುತ್ತಿರೋ ಓರ್ವ ಸ್ನೇಹಿತೆ ಇದ್ದಾಳೆ. ಇಬ್ಬರು ಒಟ್ಟಿಗೆ ಕಾಲೇಜಿಗೆ ಬರೋದು ಹೋಗೋದು ಮಾಡ್ತಾ ಇದ್ರು. ಆದರೆ ಅದೇ ಕಾಲೇಜಿನಲ್ಲಿ ಓದು ಮುಗಿಸಿ ಆಂಬ್ಯುಲೆನ್ಸ್ ಚಾಲಕನಾಗಿ ಕೆಲಸ ಮಾಡ್ತಿರುವ ಪ್ರಭುದೇವ್ ವೈಭವ್ ಸ್ನೇಹಿತೆಗೆ ಇನ್ಸ್ಟಾಗ್ರಾಮ್ನಲ್ಲಿ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾನೆ. ಯುವತಿ ತನ್ನ ಸ್ನೇಹಿತ ವೈಭವ್ಗೆ ಈ ವಿಚಾರ ಹೇಳಿದ್ದಾಳೆ. ಆಗ ವೈಭವ್ ಈ ಬಗ್ಗೆ ಪ್ರಭುದೇವನ ಪ್ರಶ್ನೆ ಮಾಡಿದ್ದಾನೆ. ಸಾಲದಕ್ಕೆ ಈ ವಿಚಾರವಾಗಿ ಆಗಾಗ ಇವರ ನಡುವೆ ಗಲಾಟೆ ಆಗುತ್ತಲೇ ಇತ್ತು. ಪ್ರಕರಣದ ಇಬ್ಬರು ಆರೋಪಿತರು ಪ್ರಭುದೇವ್ ಮತ್ತು ಗಣೇಶ್ ಅನ್ನೋರು ಒಬ್ಬ ಈ ವೈಭವ್ ಏನು ಫಿರ್ಯಾದಿದಾರರ ಇವರ ಸ್ನೇಹಿತೆಯ ಸಲುವಾಗಿ ಸಣ್ಣ ಪುಟ್ಟ ತಂಟೆ ತಕರಾರುಗಳಾಗಿ ಆ ವಿಷಯದಲ್ಲಿ ಬಂದು ಇವರಿಗೆ ಏನು ಫಿರ್ಯಾದಿಗೆ ಹೊಡೆದಿದ್ದಾರೆ ಅಂತೇಳಿ ಒಂದು ದೂರನ್ನು ಕೊಟ್ಟಿದ್ದಾರೆ. ಈ ಘಟನೆ ದಿನಾಂಕ 11/10/2025 ಆಗಿತ್ತು. ಬಟ್ ಅವರು ದೂರನ್ನು ನಿನ್ನೆ ಬಂದು ದೂರು ಕೊಟ್ಟಿದ್ದಾರೆ. ಆ ದೂರನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದೀವಿ ಮತ್ತು ಕೂಡಲೇ ಈ ಒಂದು ಏನು ಇಬ್ಬರು ಆರೋಪಿತರು ಇದ್ದಾರೆ ಇವರಿಬ್ಬರು ಕೂಡ ವಶಕ್ಕೆ ಪಡೆದುಕೊಂಡು ಮುಂದಿನ ತನಿಖೆ ಕೈಗೊಳ್ತಾರೆ. ಆದರೆ ಅಕ್ಟೋಬರ್ 11ರಂದು ಸಂಜೆ ಹೊತ್ತಿಗೆ ಇದೇ ಗಲಾಟೆ ವಿಕೋಪಕ್ಕೆ ತಿರುಗಿತ್ತು. ವೈಭವ್ ಹಾಗೂ ಸ್ನೇಹಿತೆ ನಡೆದುಕೊಂಡು ಹೋಗ್ತಿದ್ದ ಆರ್ಟಿ ನಗರ ರಸ್ತೆಗೆ ಬೈಕ್ನಲ್ಲಿ ಬಂದ ಪ್ರಭುದೇವ್ ಮತ್ತು ಗಣೇಶ್ ವೈಭವ್ ಜೊತೆಗೆ ಕಿರಿಕ್ ತೆಗೆದು ಚಾಕುವಿನಿಂದ ನಡು ರಸ್ತೆಯಲ್ಲಿಯೇ ಹಲ್ಲೆ ಮಾಡಿ ಓಡಿ ಹೋಗಿದ್ದಾರೆ. ಈ ಸಂಬಂಧ ವೈಭವ್ ಆರ್ಟಿ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಎಫ್ಐಆರ್ ದಾಖಲಿಸಿಕೊಂಡ ಪೊಲೀಸರು ಪ್ರಭುದೇವ್ ಮತ್ತು ಗಣೇಶ್ ಇಬ್ಬರನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಆಕ್ಚುಲಿ ಆರೋಪಿ ಕೂಡ ಒಂದೇ ಆರೋಪಿ, ಅವನು ಕೂಡ ಸ್ಟೂಡೆಂಟೇ, ಅದೇ ಕಾಲೇಜಲ್ಲಿ PU ಮುಗಿಸಿದ್ದಾನೆ. ಈಗ ಸದ್ಯಕ್ಕೆ ಅವನು ಆಂಬ್ಯುಲೆನ್ಸ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಎರಡನೇ ಆರೋಪಿ ಅವನು ಕೂಡ ಅಂದ್ರೆ ಇದು ಮಾಡಿ 10th ಮುಗಿಸಿ ಈಗ ಒಂದು ಕಿಚನ್ ಕೆಲಸ ಮಾಡ್ಕೊಂಡು KFC ಅಲ್ಲಿ ಕಿಚನ್ ಕೆಲಸ ಮಾಡ್ಕೊಂಡಿದ್ದಾನೆ. ಆರ್ಮ್ಸ್ ಆಕ್ಟ್ ಹಾಕ್ತಾ ಇದ್ವಿ. ಅದು ವೆಪನ್ ರಿಕವರಿ ಪ್ರೊಸೆಸ್ ನಡೀತಾ ಇದೆ. ಅದಾದ ತಕ್ಷಣ ಆರ್ಮ್ಸ್ ಆಕ್ಟ್ ಕೂಡ ಹಾಕಿ ಅವ್ರನ್ನ ಮುಂದೆ ಹಿಂದೆ ಯಾವ ಕೇಸಲ್ಲಿ ಇರೋದ್ರ ಬಗ್ಗೆ ಇಲ್ಲಿವರೆಗೆ ಯಾವುದೋ ನಮ್ಮ ತನಿಖೆಯಲ್ಲಿ ಗೊತ್ತಾಗಿಲ್ಲ. ಹಂಗೇನಿದ್ರೆ ಅದ್ರ ಕೂಡ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ ಹೇಳಿದ್ದೀನಿ. ಸೊ ಈಗ ಅವ್ರನ್ನ ಕಸ್ಟಡಿಯಲ್ಲಿ ಇಟ್ಕೊಂಡು ವಿವರವಾಗಿ ವಿಚಾರಣೆ ಮಾಡ್ತಾ ಇದ್ದೀವಿ. ಅದೇನೇ ಇರಲಿ, ತಾವಾಯ್ತು ತಮ್ಮ ಕೆಲಸ ಆಯ್ತು ಅಂತ ಇದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಯುವತಿ ವಿಚಾರವಾಗಿ ಹಾದಿ ತಪ್ಪಿದ ಇಬ್ಬರು ಯುವಕರು ಜೈಲು ಪಾಲಾಗುವಂತಾಗಿದೆ. ತಂದೆ ತಾಯಿ ಎನ್ನುವ ಭಯವಿಲ್ಲದ, ಶಾಲೆ ಗುರು ಎನ್ನುವ ಗೌರವವಿಲ್ಲದೆ ಈ ರೀತಿ ಶೋಕಿ ಜೀವನ ಮಾಡೋರಿಗೆ ತಕ್ಕ ಶಾಸ್ತಿ ಆಗಲೇಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.